ರಾಜ್ಯದಲ್ಲಿ ಜಾತಿ ಯುದ್ಧ ಆರಂಭವಾಗುತ್ತಾ ಈ ರೀತಿಯಾಗಿ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದಾಗ ಆಡುವಂತ ಮಾತುಗಳಿಂದ ಇದು ಕಾಣಿಸಿಕೊಳ್ಳುತ್ತಾ ಇದೆ. ಯಾಕೆ ಅಂತಂದ್ರೆ ಜಾತಿ ಗಣತಿ ವಿರುದ್ಧ ಈಗ ಒಕ್ಕಲಿಗರು ದಂಗೆ ಎದ್ದಿದ್ದಾರೆ. ನಾಳೆ ಅಥವಾ ನಾಡಿದ್ದು ಶ್ರೀಗಳ ನೇತೃತ್ವದಲ್ಲಿ ಸಭೆಯನ್ನ ಮಾಡೋಕೆ ತೀರ್ಮಾನವನ್ನ ಮಾಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ನಿರ್ಮಲಾನಂದ ಶ್ರೀಗಳು, ನಂಜಾವಧೂತ ಶ್ರೀಗಳ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಕರ್ನಾಟಕ ಬಂದ್ ರೀತಿ ಹೋರಾಟಕ್ಕೆ ಒಕ್ಕಲಿಗರು ನಿರ್ಧಾರವನ್ನ ಮಾಡಿರೋದು. ಈ ವರದಿ ಜಾರಿ ಮಾಡಿದರೆ ಸರ್ಕಾರ ಬಿದ್ದೋಗುತ್ತೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ ಈಗ ಒಕ್ಕಲಿಗರ ಸಂಘ. ಒಕ್ಕಲಿಗ ಸಂಘದಿಂದಲೇ ಪ್ರತ್ಯೇಕ ಜನಗಣತಿಗೂ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. ಅದರ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. 100 ಕೋಟಿ ಖರ್ಚಾದರೂ ಕೂಡ ನಮಗೆ ಚಿಂತೆ ಇಲ್ಲ, ನಾವೇ ಒಂದು ಜನಗಣತಿಯನ್ನ ಮಾಡ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ. ಅಧ್ಯಕ್ಷರೇ ಇದ್ದಾರೆ, ಅವ್ರನ್ನೇ ನಾನು ಮಾತಾಡಿಸ್ತೀನಿ ನೇರವಾಗಿ. ಕೆಂಚಪ್ಪ ಗೌಡರು ಸರ್, ಇವಾಗ ಜಾತಿ ಗಣತಿ ವಿರುದ್ಧ ತಮ್ಮ ದೊಡ್ಡ ಮಟ್ಟದ ಹೋರಾಟದ ಬಗ್ಗೆ ಪ್ರಕಟ ಮಾಡಿದ್ರಿ. ಕರ್ನಾಟಕ ಬಂದ್ ಅನ್ನ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ಯಾವ ರೀತಿಯ ಹೋರಾಟಕ್ಕೆ ರೂಪುರೇಷೆನ ಹಾಕೊಂಡಿದ್ದೀರಿ? ನೋಡಿ, ಇವತ್ತು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ನಾವು ಯಾವ ಸರ್ಕಾರ ನೋಡಲ್ಲ, ಯಾವ ವ್ಯಕ್ತಿನೂ ನೋಡಲ್ಲ, ಯಾವ ಇದನ್ನು ನೋಡಲ್ಲ. ನಮ್ಮ ಹೋರಾಟ ನಮ್ಮ ಜನಾಂಗಕ್ಕೆ ಯಾವತ್ತೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮ ಇತರ ಜನಾಂಗಗಳು ಕೂಡ ಅವ್ರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋದೇ ನಾವು ನ್ಯಾಯಕ್ಕೋಸ್ಕರ ಹೋರಾಟ. ಆ ನ್ಯಾಯಕ್ಕೆ ಎಲ್ಲ ಜನಾಂಗದವರು ನಮಗೆ ಸಹಕಾರ ಕೊಡ್ತಾರೆ. ಈಗಾಗಲೇ ಅವರು ನಮಗೆ ಫೋನ್ ನಾವು ಕರೆ ಮಾಡಿ ತಿಳಿಸಿದ್ದಾರೆ, ನಾವು ನಿಮ್ಮ ಜೊತೆಲೇ ಇದ್ದೀರಿ, ನೀವು ಇದಕ್ಕೆ ಹೋರಾಟ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗೂ ನಾವು ಹೋರಾಟ ಎಲ್ಲೋದ್ರು ಸರ್. ಘಟಾನುಘಟಿ ಒಕ್ಕಲಿಗ ನಾಯಕರುಗಳು ಏನಾದರೂ ಮಾತನಾಡಿದ್ದೀರಾ ಅಥವಾ ಯಾವ ರೀತಿ ಅಂತ? ಘಟಾನುಘಟಿ ನಾಯಕರುಗಳನ್ನ ನಾವು ಇವತ್ತು ಒಂದು ಸಭೆ ಮಾಡಿ ಇವತ್ತು ಸಭೆನ ನಿರ್ಣಯ ಮಾಡಿಕೊಂಡು ನಾವು ಎಲ್ಲ ನಮ್ಮ ಜನಾಂಗದ ಘಟಾನುಘಟ ನಾಯಕರನ್ನು ಭೇಟಿ ಮಾಡ್ತೀರಿ ಮತ್ತು ನಮ್ಮ ಎಲ್ಲ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವ್ರ ಹತ್ರ ಚರ್ಚೆ ಮಾಡಿ ಯಾವ ರೀತಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಯಾವ ರೀತಿ ಹಮ್ಮಿಕೊಬೇಕು, ಯಾವ ಲೆವೆಲಲ್ಲಿ ಮಾಡಬೇಕು ಅನ್ನೋದನ್ನು ನಾವು ಮುಂದೆ ತೀರ್ಮಾನ ತಗೊತೀವಿ. ಒಕ್ಕಲಿಗ ಸಂಘವನ್ನ, ಆ ಒಂದು ಒಕ್ಕಲಿಗರ ಸಂಖ್ಯೆಯನ್ನ ಉದ್ದೇಶಕ್ಕೆ ಪೂರ್ವಕವಾಗಿ ಕುಗ್ಗಿಸಲಾಗಿದೆ ಅನ್ನುವಂತಹ ಆರೋಪ, ಏನಿದ್ರ ಉದ್ದೇಶ ಇರ್ಬೋದು? ಯಾರ ಮೇಲೆ ಅಲಿಗೇಷನ್ ಅನ್ನ ನೇರವಾಗಿ ಮಾಡ್ತಾ ಇದ್ರಿ? ಇದು ರಾಜಕೀಯಕ್ಕೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅಧಿಕಾರದಲ್ಲಿರೋರು ಮಾಡಕ್ಕೆ ಹೊರಟಿದ್ದಾರೆ. ಆದರೆ ಎಲ್ರಿಗೂ ಕೂಡ ಸಮಾನ ನ್ಯಾಯ ದೊರಕಬೇಕು ಅನ್ನೋದು ಉದ್ದೇಶ ಇಲ್ಲ. ಇದನ್ನು ನೀವು ನೋಡಿದಾಗ ಇದು 10 ವರ್ಷ ಹಿಂದೆ ಆಗಿರ್ತಕ್ಕಂಥದ್ದನ್ನೇ ತಂದು ಇದೇ ಸರಿಯಾಗಿದೆ, ಇದೇ ನ್ಯಾಯಬದ್ಧವಾಗಿದೆ ಅಂಥೇಳಿ ಇವತ್ತು ಮಾಡಕ್ಕೆ ಹೊರಟಿದ್ದಾರಲ್ಲ, ಇದನ್ನು ನೀವು ಒಪ್ತೀರಾ? ಯಾರಾದರೂ ಒಪ್ತಾರಾ? ಅದು ಪ್ರತಿ 10 ವರ್ಷಕ್ಕೊಂದು ಸಾರಿ ಪರಿಷ್ಕರಣೆ ಜಾತಿಗೆ ಎಲ್ಲ ಜಾತಿಯವರನ್ನ ಪರಿಷ್ಕರಣೆ ಮಾಡಲೇಬೇಕು. ವರದಿ ಜಾರಿ ಆದ್ರೆ ಸರ್ಕಾರ ಬೀಳುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಿಮ್ಮ ಸಂಘದವರೇ ಕೊಡ್ತಾ ಇದ್ದಾರೆ. ಸಂಘದ ಅಧ್ಯಕ್ಷರಾಗಿ ತಾವೇನು ಹೇಳ್ತೀರಾ? ಖಂಡಿತವಾಗೂ ನಾವು ಯಾವುದು ಸರ್ಕಾರ ಬೀಳಿಸ್ಬೇಕು, ಯಾವ ಸರ್ಕಾರನ ಎತ್ತಬೇಕು ಅನ್ನೋದನ್ನು ನಾವು ಯಾವುದಕ್ಕೂ ನಾವೇನು ಮಾಡಿಲ್ಲ, ನಾವು ಮಾಡೋದು ಇಲ್ಲ. ನಾವೇನು ಅಂದರೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀರಿ. ಅದಕ್ಕೆ ಏನೇನು ನಾವು ಮಾಡಬೇಕೋ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೀವಿ. ಜಾರಿ ಆದರೆ ಹೇಗಿರುತ್ತೆ ನಿಮ್ಮ ನಡೆ? ಏನಂದರೆ ಇಡೀ ಕರ್ನಾಟಕ ರಾಜ್ಯನೇ ಬಂದ್ ಆಗಬೇಕು. ಆ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀರಿ. ಯಾಕೆ ಅಂದರೆ ಇದರಲ್ಲಿ ನಮಗಿಂತ ಹೆಚ್ಚಿಗೆ ರೈತರು ಎದ್ದು ನಿಂತಿದ್ದಾರೆ. ಇವತ್ತು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ನಾವು ಸುಮ್ಮನೆ ಕೂಡಬಾರ್ದು, ನ್ಯಾಯಬದ್ಧವಾಗಿ ಮಾಡಲಿ, ಅದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ತೀರಿ, ಅದರ ಪರವಾಗಿ ನಾವು ಇರ್ತೀರಿ ಅಂತೇಳಿ ನನಗೆ ಫೋನ್ನ ಮಾತಾಡಿದ್ದಾರೆ. ಅದಕ್ಕೆ DCM DK ಶಿವಕುಮಾರ್ ಅವ್ರ ಜೊತೆ ಈ ವರದಿ ಮೊನ್ನೆ ಮಂಡನೆಯನ್ನಾಯಿತು, ಅದಾದ್ಮೇಲೆ ಏನಾದರೂ ಮಾತನಾಡಿದ್ದೀರಾ ತಾವು? ಅವರ ಸ್ಟ್ಯಾಂಡ್ ಏನು ಈಗ ಸಂಘದ ಜೊತೆಗೆ? ನೋಡಿ ಮೇಡಮ್, ಈಗ ನಾನು DK ಶಿವಕುಮಾರ್ ಅವ್ರನ್ನಾಗಲಿ, ಕೃಷ್ಣ ಬೈರೇಗೌಡರನ್ನಾಗಲಿ, ಚಲುವರಾಯ ಸ್ವಾಮಿ ಅವ್ರನ್ನಾಗಲಿ ನಾವು ಭೇಟಿ ಮಾಡಲಿಲ್ಲ. ಯಾಕೆ ಅಂದರೆ ಇದು ನಮ್ಮ ಜನಾಂಗದ ಗೌರವ, ನಮ್ಮ ಜನಾಂಗಕ್ಕೆ ಅನ್ಯಾಯವನ್ನು ತಪ್ಪಿಸೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀರಿ. ಅವರು ನಮ್ಮ ಹತ್ರ ಮಾತನಾಡ್ತಾರೋ ಬಿಡ್ತಾರೋ ನಾವು ಅವ್ರ ಹತ್ರ ನಾವು ಹೋಗುವಂಥ ಪ್ರಮೇಯ ಬೇಕಾಗಿಲ್ಲ ಅಂಥೇಳಿ ನಾವು ಇವತ್ತು ಹೋರಾಟಕ್ಕೆ ನಾವು ರೆಡಿಯಾಗಿದ್ದೀರಿ. ಕರೆದು ಒಂದು ವೇಳೆ ಹೇಳಿದ್ರು ಕೂಡ ನಾವು ಅನ್ಯಾಯದ ವಿರುದ್ಧವಾಗಿ ಅವರ ನಡೆಯ ಬಗ್ಗೆ ತಮ್ಮ ಸಮಾಧಾನ ಇದೆಯಾ? ಹಾಗಿದ್ರೆ ರಾಜಕೀಯ ನಾಯಕರುಗಳ ನಡೆಯ ಬಗ್ಗೆ ಅವರು ನಮಗೆ ನ್ಯಾಯ ದೊರಕಿಸ್ಕೊಡ್ಬೋದು. ಯಾಕೆಂದರೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ನಮ್ಮ ಜನಾಂಗದವರು 5-6 ಜನ ಮಂತ್ರಿಗಳು ಇದ್ದಾರೆ, ಪ್ರಬಲವಾಗಿದ್ದಾರೆ, ಎಲ್ಲರೂ ನ್ಯಾಯಬದ್ಧವಾಗಿದ್ದಾರೆ. ಅವರು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಅವರು ಹೋರಾಟ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೋದು ಅನ್ನೋ ಒಂದು ನಂಬಿಕೆ ನಮಗಿದೆ.
ಹೇಳ್ತಾ ಇದ್ರಿ ವೀರಶೈವ ಸೇರಿದಂತೆ ಅನೇಕ ಜನಾಂಗದವ್ರನ್ನ ಒಗ್ಗಟ್ಟಾಗಿ ಇದು ಮಾಡ್ತೀವಿ ಅಂತ. ಸೊ ಅವ್ರನ್ನ ಸಂಪರ್ಕ ಮಾಡಿದಿರಾ, ಜಂಟಿಯಾಗಿ ಹೋರಾಟ ಮಾಡ್ತಿದ್ದೀರಾ? ಇಲ್ಲಿವರೆಗೂ ಅವ್ರನ್ನೂ ನಾವು ಭೇಟಿ ಮಾಡಿಲ್ಲ. ಫೋನಿನಲ್ಲಿ ಈ ರೀತಿ ನಿಮಗೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ, ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅನ್ನೋದನ್ನು ನಾವು ಅವರು ಕೂಡ ಬರೀ ಫೋನಿನ ಕರೆಯಲ್ಲೇ ಮಾತಾಡಿಕೊಂಡು ನಾವು ಈಗ 17ನೇ ತಾರೀಕು ನೋಡಿಕೊಂಡು ಮುಂದಿನ ನಡೆಗಳನ್ನ ನಾವು ಒಂದು ಆಯೋಜನೆ ಮಾಡ್ತೀವಿ. ಒಕ್ಕಲಿಗ ನಾಯಕರುಗಳಿಗೆ ಕುರ್ಚಿ ಮೇಲಿನ ಆಸೆಯಿಂದಾಗಿ ಜಾತಿಗಣತಿ ವರದಿ ವಿಚಾರ ಬಂದಾಗ ಮೌನವಾಗಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಅದನ್ನು ನಾವು ಹೇಳೋಕ್ಕಾಗಲ್ಲ. ಅದನ್ನು ಈಗ ಇವರು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಜಾರಿಗೆ ತರಲೇಬೇಕು ಅಂಥೇಳಿ ಮೊನ್ನೆ ಮಂಡಿಸಿದ್ದಾರೆ. ಮಂಡಿಸಿರೋದು ಜಾರಿ ಆಗ್ತದೆ ಅಂತ ನೀವು ಯಾವ ರೀತಿ ಹೇಳೋಕ್ಕಾಗ್ತದೆ? ಜಾರಿ ಆಗಬಾರದು ಅನ್ನೋದೇ ನಮ್ಮ ಉದ್ದೇಶ. ಉಗ್ರವಾದ ಹೋರಾಟ ನಮ್ಮ ಪ್ರತ್ಯೇಕವಾಗಿರುವಂತಹ ಒಂದು ಜಾತಿ ಗಣತಿಗೂ ಕೂಡ ತಯಾರಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ? ಬರೇ ಒಕ್ಕಲಿಗ ಮಾತ್ರನಾ ಅಥವಾ ಬೇರೆನಾ? ನಾವು ಈಗಾಗಲೇ ನಮ್ಮ ಜಾತಿ ಜನಗಣತಿ ಬಗ್ಗೆ ಒಂದು ಸಾಫ್ಟ್ವೇರ್ನ ನಾವು ತಯಾರು ಮಾಡಿ ಸುಮಾರು ಹಣವನ್ನು ಅದನ್ನು ಖರ್ಚು ಮಾಡಿದ್ದೀರಿ. ಸೊ ಜಾತಿ ಗಣತಿಯ ವಿಚಾರದಲ್ಲಿ ಈಗ ಒಕ್ಕಲಿಗ ಸಂಘ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಅಲ್ಲಿ ಸಂಖ್ಯೆ ಕಡಿಮೆ ಕಾಣಿಸ್ತಾ ಇದೆ, 61 ಲಕ್ಷ ಅನ್ನೋದಕ್ಕೆ ಈ ಸ್ಪಷ್ಟತೆ ಇದೆ. ಇದಕ್ಕಿಂತಲೂ ಜಾಸ್ತಿ ಇದ್ದಿದ್ರೆ ಈ ಮಾತುಗಳು ಬರ್ತಿತ್ತಾ? ಇಲ್ಲ, ಬರ್ತಾ ಇರಲಿಲ್ಲ. ಅಲ್ಲಿ ನಂಬರ್ಸ್ಗಳು ಕಡಿಮೆ ಇದೆ ಅನ್ನೋ ದೃಷ್ಟಿಯಿಂದ ಆ ರೀತಿಯಾಗಿ ಹೇಳ್ತಾರೆ.